ನನ್ನ ಹೋರಾಟ ಯಾವತ್ತು ಈ ದೇಶದಲ್ಲಿ ಯಾವುದೇ ಹೋರಾಟ ನಡೆದಿದ್ರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮ್ಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು. ಕಾನೂನಾತ್ಮಕ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಏನಾದರೂ ನಮ್ಮ ಮೀಸಲಾತಿ ಸಿಕ್ಕು ಕೋರ್ಟ್ನಾಗ ತಪ್ಪಂದ್ರೆ ಅದು ಬೇರೆ. ಇಲ್ಲಿ ನಮಗೆ ಅಧಿಕೃತ ಆದೇಶ ಪತ್ರ ಸಿಕ್ಕಿಲ್ಲ 2A ಮೀಸಲಾತಿದು. ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು. 32 ವರ್ಷ ಮಾದಿಗ ಮೀಸಲಾತಿ ಹೋರಾಟ ಬೀದಿಗಳಿದ ಮೇಲೆ ನ್ಯಾಯ ಸಿಕ್ತು. ಸುಮಾರು 23 ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗದವರು ಬೀದಿಗಳಿಂದ ಹೋರಾಡಿಸಿತ್ತು. ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಬೀದಿಗಳೇ ಬೇಕಾಗುತ್ತೆ. ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರು ಕೋರ್ಟಿಗೆ ಹೋದಾಗ ನಾವು ಕೋರ್ಟಿಗೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರ ಮೀಸಲಾತಿ ಪಡೆಯುವಂಥದ್ದು ಸರಿಯಲ್ಲ. ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು. ಜನಾಂದೋಲನವನ್ನು ಈಗಾಗಲೇ 7 ಹಂತದ ಹೋರಾಟ ಮಾಡಿ 8 ಹಂತದ ಹೋರಾಟ ಅವರು ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದ್ದೇ ಆಗಿರುವಂಥ ಮಾರ್ಗಗಳು ಇಟ್ಕೊಂಡ್ರೆ ನನ್ನ ಮಾರ್ಗ ಜನಪರ ಹೋರಾಟ, ಜನರ ತಿಳ್ಕೊಂಡು ಹೋರಾಟ. ಹಂತದ ಮೀಸಲಾತಿ ಹೋರಾಟ ಅದಕ್ಕೆ ಹೆಸರೇನಿಟ್ಟಿವಪ್ಪ ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿಟ್ಟಿವಿ. ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಸಂವಿಧಾನಬದ್ಧ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಂಗೆ ನಮಗೆ ನೋವು ಮಾಡಿದರು. ಹಾಗಾಗಿ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಾವು ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತೇಳಿ ಕೇಳಕ್ಕೆ ಹೋಗಲ್ಲ. ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ, ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ತೆರೆದಿಡ್ತೀನಿ. ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಆ ಪ್ರಕಾರವಾಗಿ ಮಾಡಬೇಕಂತೇಳಿ 8ನೇ ಹಂತದ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿದೆ. ಅದು ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ. ಆ ಮೂಲಕವಾಗಿ ಏನು ಡಿಸೆಂಬರ್ 10ನೇ ತಾರೀಕು ನಮ್ಮ ಮೇಲೆ ಅಟ್ಯಾಚಾರ್ಜ್ ಮಾಡೋದಿಲ್ಲ. ಆ ನೋವು, ಆ ಕಹಿ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಗೆ ಅವರಾಗೆ ನಮ್ಮನ್ನು ಕರೆದು ಮೀಸಲಾತಿ ಕೊಡೋ ಅಂತ ಹೇಳೋವರೆಗೂ ನಿರಂತರವಾದ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿ ಮುಂದಿನ ಹೋರಾಟದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನ ಒಟ್ಟಿಗೆ ಕಾಣಬಹುದು ಅಂತ. ಯಾಕಂದ್ರೆ ನೀವು ಬೀದಿಗಳ ಹೋರಾಟ ಮಾಡುವಂಥದ್ದು ಸಹಜವಾಗಿ ಮೊದಲಿಂದಲೂ ಕೂಡ ನೀವು ಹೋರಾಟ ಮಾಡ್ತೀವಿ. ಅವರು ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಬರ್ಬೋದು. ನನ್ನ ಹೋರಾಟ ಯಾವತ್ತು ಈ ದೇಶದಲ್ಲಿ ಯಾವುದೇ ಹೋರಾಟ ನಡೆದಿದ್ರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮ್ಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು. ಕಾನೂನಾತ್ಮಕ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಏನಾದರೂ ನಮ್ಮ ಮೀಸಲಾತಿ ಸಿಕ್ಕು ಕೋರ್ಟ್ನಾಗ ತಪ್ಪಂದ್ರೆ ಅದು ಬೇರೆ. ಇಲ್ಲಿ ನಮಗೆ ಅಧಿಕೃತ ಆದೇಶ ಪತ್ರ ಸಿಕ್ಕಿಲ್ಲ 2A ಮೀಸಲಾತಿದು. ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು. 32 ವರ್ಷ ಮಾದಿಗ ಮೀಸಲಾತಿ ಹೋರಾಟ ಬೀದಿಗಳಿದ ಮೇಲೆ ನ್ಯಾಯ ಸಿಕ್ತು. ಸುಮಾರು 23 ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗದವರು ಬೀದಿಗಳಿಂದ ಹೋರಾಡಿಸಿತ್ತು. ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಬೀದಿಗಳೇ ಬೇಕಾಗುತ್ತೆ. ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರು ಕೋರ್ಟಿಗೆ ಹೋದಾಗ ನಾವು ಕೋರ್ಟಿಗೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರ ಮೀಸಲಾತಿ ಪಡೆಯುವಂಥದ್ದು ಸರಿಯಲ್ಲ. ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು. ಜನಾಂದೋಲನವನ್ನು ಈಗಾಗಲೇ 7 ಹಂತದ ಹೋರಾಟ ಮಾಡಿ 8 ಹಂತದ ಹೋರಾಟ ಅವರು ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದ್ದೇ ಆಗಿರುವಂಥ ಮಾರ್ಗಗಳು ಇಟ್ಕೊಂಡ್ರೆ ನನ್ನ ಮಾರ್ಗ ಜನಪರ ಹೋರಾಟ, ಜನರ ತಿಳ್ಕೊಂಡು ಹೋರಾಟ. 8ನೇ ಹಂತದ ಮೀಸಲಾತಿ ಹೋರಾಟ ಅದಕ್ಕೆ ಹೆಸರೇನಿಟ್ಟಿವಪ್ಪ ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿಟ್ಟಿವಿ. ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಸಂವಿಧಾನಬದ್ಧ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಂಗೆ ನಮಗೆ ನೋವು ಮಾಡಿದರು. ಹಾಗಾಗಿ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಾವು ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತೇಳಿ ಕೇಳಕ್ಕೆ ಹೋಗಲ್ಲ. ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ, ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ತೆರೆದಿಡ್ತೀನಿ. ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಆ ಪ್ರಕಾರವಾಗಿ ಮಾಡಬೇಕಂತೇಳಿ 8ನೇ ಹಂತದ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿದೆ. ಅದು ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ. ಆ ಮೂಲಕವಾಗಿ ಏನು ಡಿಸೆಂಬರ್ 10ನೇ ತಾರೀಕು ನಮ್ಮ ಮೇಲೆ ಅಟ್ಯಾಚಾರ್ಜ್ ಮಾಡೋದಿಲ್ಲ. ಆ ನೋವು, ಆ ಕಹಿ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಗೆ ಅವರಾಗೆ ನಮ್ಮನ್ನು ಕರೆದು ಮೀಸಲಾತಿ ಕೊಡೋ ಅಂತ ಹೇಳೋವರೆಗೂ ನಿರಂತರವಾದ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿ ಮುಂದಿನ ಹೋರಾಟದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನ ಒಟ್ಟಿಗೆ ಕಾಣಬಹುದು ಅಂತ. ಯಾಕಂದ್ರೆ ನೀವು ಬೀದಿಗಳ ಹೋರಾಟ ಮಾಡುವಂಥದ್ದು ಸಹಜವಾಗಿ ಮೊದಲಿಂದಲೂ ಕೂಡ ನೀವು ಹೋರಾಟ ಮಾಡ್ತೀವಿ. ಅವರು ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.